ಕೌಟಿಲ್ಯ ಒಂದು ಮಾತು ಹೇಳ್ತಾನ, ಅಂದಿನ ಕಾಲದಲ್ಲಿ ವಾಕ್ಯಕೋಪನ ಭ್ರಷ್ಟಾಚಾರ ಏನಪ್ಪಾ ಅಂತಂದ್ರ, ಒಂದು ಮಡಿಕೆಯಿಂದ ಮತ್ತೊಂದು ಮಡಿಕೆಗೆ ಬೆಣ್ಣೆಯನ್ನು ಹಾಕುವಾಗ ಕೈಗೆ ಅಂಟುವುದು ಸಹಜ, ಅಂಟ ಬೆಣ್ಣೆಯನ್ನು ನೆಕ್ಕುವುದು ಮನುಷ್ಯನ ಸ್ವಭಾವ ಗುಣ. ಆದರೆ ಬೆಣ್ಣೆಗೆ ಮನಸ್ಸು ಇಡೀ ಮಡಿಕೆಗೆ ಹಾಕಿದ್ರೆ ಅದುವೇ ಭ್ರಷ್ಟಾಚಾರ ಅಂತ ಹೇಳ್ತಾರ. ಕೌಟಿಲ್ಯ ಹೇಳ್ತಾರೆ. ಕೌಟಿಲ್ಯ ಹೇಳ್ತಾನ, ಫಸ್ಟ್ ಹೇಳ್ಬೇಕಾದ್ರ ಭ್ರಷ್ಟಾಚಾರ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವ ಒಂದು ಸುವ್ಯವಸ್ಥೆಗೆ ಅಂತೀವಿ, ಭ್ರಷ್ಟಾಚಾರ ಎಂದು ಕರೀತೇವೆ. ಹಿಂಗೆ ಒಂದು ನಾವು ಸಂಭಾಷಣೆ ಹೇಳ್ತಿರ್ತದ, ಟೀಚರ್ ಕೇಳ್ತಾವ ಗುಂಡೆ ಅಂತಾನ, ಏ ಗುಂಡ್ಯ ಗೋಲ್ ಗುಮ್ಮಟ ಎಲ್ಲಿ ಅಂತ ಕೇಳ್ತಾನ. ಗುಂಡೆ ಅಂತಾನ, ಮೇಡಮ್ ಅದು ಬಿಜಾಪುರದಾಗ ಅದ ಅಂತ ಹೇಳ್ತಾರ. ಮತ್ತೆ ಗುಂಡೆ ಕೇಳ್ತಾನ, ಅಲ್ಲೂ ಆ ಗೋಲ್ ಗುಮ್ಮಟ ವಿಶೇಷತೆ ಏನು ಅಂತ ಕೇಳ್ತಾರೆ. ಯಾರು? ಟೀಚರ್ ಕೇಳ್ತಾರೆ. ಗುಂಡೆ ಅಂತಾನ, ಮೇಡಮ್ ಅದು ಒಂದು ಬಾರಿ ಕೂಗಿದ್ರೆ 7 ಸಲ ಕೇಳಿಸ್ತಂತ ಹೇಳ್ತಾರ. ಅಂದ್ರೆ ಒಂದು ಬಾರಿ ಕೂದ್ರ 7 ಸಲ ಕೇಳಿಸ್ತಂತ ಹೇಳ್ತಾರ. ಮಾತಾಡ್ತಾರ, ಅಲ್ಲೋ ಗುಂಡ್ಯ ಬಿಜಾಪುರದಾಗ ಯಾಕೆ ಕಟ್ಟ್ಯಾರ? ಗುಂಡ್ಯ ಅಂತಾನ, ಸರ್ ಬಿಜಾಪುರ ಜನಕ್ಕೆ ಒಂದು ಬಾರಿ ಹೇಳಿದ್ರೆ ಅರ್ಥ ಆಗುವುದಿಲ್ಲ, ಅದಕ್ಕಾಗಿ ಕೇಳ್ತಾರ. ಇದು ಹಾಸ್ಯವಾಗಿ ಹೇಳ್ಬೋದು. ಕಾರಣ